ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಒಂದು 2024ನೇ ಇಸ್ವಿಯಲ್ಲಿ ಸ್ವಲ್ಪ ನಿಮ್ಮನ್ನು ನಾನು ಚುರುಕು ಮುಟ್ಟಿಸಬೇಕು ಅಂತ ಹೇಳ್ತೇನೆ. ನಿಮ್ಮ ಜೀವನ ಕ್ರಮಕ್ಕಾಗಲಿ ಯಾವ್ದಾದ್ರು ಕೆಲಸ ಕಾರ್ಯಗಳು ಮಾಡೋದಿದ್ರು ಸ್ವಲ್ಪ ಚುರುಕು ಮುಟ್ಟಿಸಬೇಕಾದಂಥದ್ದು, ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಬೇಕು ನೀವು. ಯಾಕೆಂದರೆ ನಿಮಗೆ ಗುರುಬಲ ಮುಗಿದೋಗುತ್ತೆ. ಪಂಚಮ ಶನಿಯಿಂದ ಬಹಳ ಕಷ್ಟದಲ್ಲಿ ಈ ವರ್ಷ ಹೋದ ವರ್ಷ ಎಲ್ಲ ಅನುಭವಿಸ್ತಾ ಇದ್ದೀರ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಸಹ ನಾನು ನಿಮಗೆ ಹೇಳುವಂಥದ್ದು ಏನಂತಂದರೆ, ನೀವು ದಯವಿಟ್ಟು ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ನಿಮಗಿದೆ. ಯಾಕೆ ಅಂತಂದರೆ ಈ ಕಡೆ ನಿಮಗೆ ಪಂಚಮ ಶನಿ ಹಾಗೇ ಇದೆ. 2024 ಸಂಪೂರ್ಣವಾಗಿ ಪಂಚಮ ಶನಿ ಇರ್ತದೆ. ಆದರೆ ಗುರುಬಲ ಮಾತ್ರ ಏಪ್ರಿಲ್ ಮೇ ನಂತರ ಮುಗಿದು ಹೋಗ್ತದೆ. ಸೊ ಆದ್ದರಿಂದಾಗಿ ಸಾಲ ತೀರಿಸುವ ವಿಚಾರ ಇರಬಹುದು, ಅಥವಾ ಯಾವುದಾದ್ರು ಒಂದು ದೊಡ್ಡ ಕೆಲಸಗಳೇನೋ ಒಂದು ಅವಿವಾಹಿತರಿಗೆ ವಿವಾಹದ ವಿಚಾರ ಇರಬಹುದು, ಅಥವಾ ಯಾವುದೇ ದೊಡ್ಡ ಕೆಲಸಗಳಿರಬಹುದು, ಆದಷ್ಟು ಏಪ್ರಿಲ್ ಒಳಗೆ ಮೇ ಒಳಗೆ ಮುಗಿಸಿಕೊಳ್ಳುವಂತಹ ಪ್ರಯತ್ನ ದಯವಿಟ್ಟು ಮಾಡಿ ತುಲಾರಾಶಿಯವರು. ಇಲ್ಲ ಅಂದರೆ ನಂತರ ಬಹಳ ಕಷ್ಟವಾಗ್ಬಿಡ್ತದೆ. ಇನ್ನೂ ಒಂದು ವಿಚಾರ ಹೇಳ್ತಾನೆ, 6ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಬರ್ತಾನೆ ಗುರುಬಲ ನಿಮಗೆ. ಆದ್ದರಿಂದಾಗಿ ದಯವಿಟ್ಟು ಸಾಲ ಸುಲಭವಾಗಿ ಸಿಕ್ಬಿಡುತ್ತೆ. ನೀವು ಆಲ್ರೆಡಿ ಎಷ್ಟು ಸಾಲದಲ್ಲಿದ್ದರೂ ಇನ್ನೂ ಸಾಲಗಳು ಬೇಕಾದ್ರೂ ಸಿಗುತ್ತೆ ಅಂತ ದಯವಿಟ್ಟು ಸಾಲಗಳು ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಈ ಮೂರನ್ನು ನೆನಪಿಟ್ಕೊಂಡ್ರೆ ತುಂಬ ಸುಖವಾಗಿರ್ತೀರಾ. ಇದನ್ನು ಮರೆತರೆ ಬಹಳ ಕಷ್ಟಪಡ್ತೀರಾ. ಸೊ ಆದ್ದರಿಂದ ತುಲಾರಾಶಿಯವರಿಗೆ ವಿವಾಹ, ಶುಭ ಕಾರ್ಯ, ಗೃಹ ಪ್ರವೇಶ, ಸಂತಾನ, ಉದ್ಯೋಗ ಏನೇ ಇದ್ದರೂ ಸಹ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಯಾವುದೇ ಇದ್ದರೂ ಸಹ ದಯವಿಟ್ಟು ಏಪ್ರಿಲ್ ಮೇ ಒಳಗಡೆ ಮುಗಿಸ್ಕೊಳ್ಳೋಕಂತಹ ಪ್ರಯತ್ನವನ್ನು ಮಾಡಿ. ಆಮೇಲೆ ಹೇಳ್ತೇನೆ, ಆಲ್ರೆಡಿ ಕೆಲಸದಲ್ಲಿದ್ದೀನಿ ತುಲಾರಾಶಿ, ಈ ಜಾಬನ್ನು ರಿಸೈನ್ ಮಾಡಿ ಇನ್ನೊಂದು ಜಾಬ್ಗೆ ಹೋಗ್ಲಾ ಅಂತ ಕೇಳೋದಿದ್ರೆ ದಯವಿಟ್ಟು ಅಂಥ ಪ್ರಯತ್ನಗಳಿಗೆ ಕೈ ಹಾಕಬೇಡಿ. ಎಷ್ಟು ಕಷ್ಟ ಆದರೂ ಸಹ ಪರವಾಗಿಲ್ಲ, ಇರೋ ಉದ್ಯೋಗದಲ್ಲೇ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ. ಜಾಬ್ ರಿಸೈನ್ ಮಾಡಿಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ಜಾಬ್ ರಿಸೈನ್ ಮಾಡಿಬಿಟ್ಟು ಮನೇಲಿ ಕೂತ್ಕೊಂಡು ಹೊಸ ಜಾಬ್ ಹುಡುಕ್ತೀನಿ, ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನಂಥ ಅನಿವಾರ್ಯದ ಸ್ಥಿತಿ ಸಾಧ್ಯನೇ ಇಲ್ಲ, ಈ ಜಾಬ್ ಬಿಡಲೇಬೇಕು ಅಂತ ಆದರೆ ಆಗ ಮಾತ್ರ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಜಾಬ್ ಬಿಡಿ. ಅದನ್ನೂ ಸಹ ಹೇಳ್ತಾನೆ, ಏಪ್ರಿಲ್ ಮೇ ಒಳಗೆ ಈ ಕಾರ್ಯ ಮುಗಿದೋಗಬೇಕು, ಇನ್ನೊಂದು ಕಡೆ ಜಾಯ್ನ್ ಆಗೋದು ಕೂಡ. ಇಲ್ಲ ಅಂತಂದರೆ ಮತ್ತೆ ಪುನಃ ಸಮಸ್ಯೆಗಳಾಗ್ಬಿಡುತ್ತೆ. ನೆನಪಿಟ್ಕೊಂಡು ಪ್ರತಿ ಶನಿವಾರ ಹತ್ತಿರದಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಲು ನೋವು ಬರೋ ತನಕನೂ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಬಂದರೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಸಾಲ ತೀರಿಸುವ ಯೋಗಗಳು ಸಹ ಇದೆ ನಿಮಗೆ ಮೊದಲ 4-5 ತಿಂಗಳು. ಖಂಡಿತ ಅದಕ್ಕೆ ಪ್ರಯತ್ನ ಮಾಡಿ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿಯೂ ಸಹ ಅಷ್ಟೇ ಸ್ವಲ್ಪ ಅನುಕೂಲತೆಗಳಿದೆ. ಅದು ಪಡಿಬೇಕು ಅಂತಂದರೆ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ವಿಷ್ಣು ಸಹಸ್ರನಾಮವನ್ನು ಓದಿಕೊಂಡ್ರೆ ಖಂಡಿತವಾಗಿ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿಯೂ ಅನುಕೂಲ ಆಗುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಿ, ಎಲ್ಲೇ ಎಷ್ಟೇ ಆಸೆ ಆದರೂ ಸಹ ಸಾಲ ಮಾಡಿಕೊಂಡು ಒಂದು ಕಾರ್ ತೊಗೊಂಬಿಡೋಣ, ಸಾಲ ಮಾಡಿಕೊಂಡು ಕಾಸ್ಟ್ಲಿ ಐಟಮ್ಸ್ಗಳು ತೊಗೊಳ್ಳೋಣ ಅಂತ ದಯವಿಟ್ಟು ಹೋಗಬೇಡಿ. ನಂತರ ಅನುಭವಿಸಬೇಕಾಗತ್ತೆ ದುಃಖವನ್ನು. ಬೇಡ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.